ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಾಲಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಇಂದು ಟಿವಿ 20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿದ ಪಕ್ಷಾತೀತ ಪ್ರಗತಿಪರ ರೈತರ ಒಕ್ಕೂಟದ ಮುಖಂಡರು ಆದ ಶ್ರೀ ವೀರಣ್ಣ ಬಳೆ ಸಾಹುಕಾರ್. ಜಾಲಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಸಾಧಿಸಿದ ಗೆಲುವಿನ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಅವರು ಮಾತನಾಡುತ್ತಾ, ಜಾಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ 12 ಸ್ಥಾನಗಳ ಪೈಕಿ 10 ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಾಗಿದೆ ಎಂದಿದ್ದಾರೆ. ಈ ಗೆಲುವಿಗೆ ಒಗ್ಗಟ್ಟು ಮುಖ್ಯ ಕಾರಣವಾಗಿದೆ ಎಂದಿದ್ದಾರೆ. ಸುಮಾರು 35 ವರ್ಷಗಳಿಂದ ಸಹಕಾರ ಸಂಘಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ರೈತರಿಗೆ ಅನುಕೂಲವಾಗುವಂತೆ ವಿವಿಧ ಯೋಜನೆಗಳು ಹಾಗೂ ಸಾಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸಂಘವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದಿದ್ದಾರೆ. ಈ ಹಿಂದೆ ಕಾರ್ಯನಿರ್ವಹಿಸುತ್ತಾ ಇದ್ದ ಕಾರ್ಯದರ್ಶಿಯವರಿಂದ ಸುಮಾರು 7 ಲಕ್ಷ ರೂಪಾಯಿ ವಸೂಲಿ ಆಗಬೇಕಾಗಿದ್ದು, ಅದನ್ನು ಶೀಘ್ರದಲ್ಲಿ ವಾಪಸ್ ಪಡೆಯಲಾಗಿದೆ ಎಂದಿದ್ದಾರೆ. ರೈತರು ನೇರವಾಗಿ ಮನೆಗೆ ಬಂದು ಯಾರಿಗೆ ಮತ ಹಾಕಬೇಕು ಅಂತ ಕೇಳುವ ಮಟ್ಟಿಗೆ ನಂಬಿಕೆ ಗಳಿಸಿದ್ದೀವಿ ಎಂದಿದ್ದಾರೆ. ಇದಲ್ಲದೆ ಎಲ್ಲ ಪಕ್ಷದ ಮುಖಂಡರು ಸೇರಿ ಪಕ್ಷಾತೀತ ಪ್ರಗತಿಪರ ರೈತರ ಒಕ್ಕೂಟವನ್ನು ನಿರ್ಮಿಸಿದ್ದು, ಈ ಒಕ್ಕೂಟಕ್ಕೆ ರೈತರು ಬಹುಮತ ಕೊಟ್ಟಿರುವುದು ಸಂತಸದ ವಿಷಯವಾಗಿದೆ ಎಂದಿದ್ದಾರೆ. ಮಾಜಿ ಕಾರ್ಯದರ್ಶಿಯ ಕುತಂತ್ರದಿಂದ ತಮಗೆ ಅನರ್ಹತೆ ಉಂಟಾದರೂ ಕೂಡ ನ್ಯಾಯಾಲಯಕ್ಕೆ ಹೋಗುವ ಬದಲು ಯುವಕರಿಗೆ ಅವಕಾಶ ಕೊಡುವ ಉದ್ದೇಶದಿಂದ ಸ್ಪರ್ಧೆಯಿಂದ ಹಿಂದೆ ಸರಿದಿರುವುದು ಹೇಳಿದರು. ಕೊನೆಯಲ್ಲಿ ತಮ್ಮ ಒಕ್ಕೂಟದ ಜಯಕ್ಕೆ ಕಾರಣರಾದ ಎಲ್ಲ ರೈತ ಬಂಧುಗಳು ಹಾಗೂ ಮುಖಂಡರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಂದು ಬೆಳಗಿನ ಜಾವ ಈ ಒಂದು ಪ್ರಗತಿಪರ ಪಕ್ಷಾತೀತ ರೈತರ ಒಕ್ಕೂಟದಿಂದ ನೇತೃತ್ವವನ್ನು ವಹಿಸಿ ಈ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಲು ಪ್ರಮುಖ ಕಾರಣರಾಗಿರ್ತಕ್ಕಂಥ ವೀರಣ್ಣ ಬಳೆ ಸಾಹುಕಾರ್ ಅವರು ಇಂದು ಜಾಲಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಈ ನಮ್ಮ ಒಂದು ಟಿವಿ 20 ಕನ್ನಡ ನ್ಯೂಸ್ ಚಾನಲ್ ಜೊತೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ರೈತ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಖುರ್ಷಿದ್ ಪಾಟೀಲು, ಗಿರೀಶ, ನವೀನ್ ಹಾಗೂ ಇವು ಜನರಲ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಆಮೇಲೆ ಎಸ್ ಸಿಯಿಂದ ಈಶಣ್ಣ ಕಾಟ್ಮಳ್ಳಿ, ಎಸ್ ಟಿಯಿಂದ ಗೋವಿಂದಪ್ಪ ಆಲ್ಗೇರಿ, BCM ಬಿಯಿಂದ ನಮ್ಮ ಅಮರೇಗೌಡ ಮಾಲಿ ಪಾಟೀಲು, ಪೊಲೀಸ್ ಪಾಟೀಲು ಹಾಗೂ ಮಹಿಳೆಯರಿಂದ ಶಾಂತಮ್ಮ ಜಮ್ಮಲ್ದಿನ್ನಿ, ಅದ್ರ ಜೊತೆಗೆ ಈ ಸರಸ್ವತಿ ನಾಡಗೌಡರು ಈ ರೀತಿ. ಆಮೇಲೆ ನಮ್ಮ ಯಂಕಣ್ಣ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಈ ರೀತಿ ಎಲ್ಲರೂ ಇವತ್ತು ನಮ್ಮ ನವಂಗನಾಥ ಪೂಜಾರಿ BCM ಬಿ ಏನಿಂದ ಗೆದ್ದಿದ್ದಾರೆ. ಎಲ್ಲರೂ ಒಳ್ಳೆಯ ಈ ಒಂದು ಚುನಾವಣೆಯಲ್ಲಿ ಮತಗಳನ್ನು ತೆಗೆದುಕೊಂಡು ಹೆಚ್ಚಿನ ಮಟ್ಟದಲ್ಲಿ ಗೆದ್ದಿದ್ದಾರೆ. ಇವತ್ತು ಏನಾದರೂ ಇವ್ರಿಗೆ ಎಲ್ಲರೂ ಗೆಲ್ಲಬೇಕಾದ್ರೆ ಭಾಳ ಮಂದಿದು ಒಂದು ಶ್ರಮ ಇದೆ. ಕರಡಿಗೌಡರು ರಾಮನಗೌಡರದಾದರೂ ಇದ್ರಾಗಿದೆ, ಆಮೇಲೆ ನಮ್ಮ ಚಂದಪ್ಪ ಬುದ್ಧಿನವರು ಇದೆ, ಆಮೇಲೆ ಬಾಗೂರು ನಮ್ಮ ಗಣಿಯವರದ್ದು ಇದೆ, ಇವತ್ತು ಜಾಲಹಳ್ಳಿಯಲ್ಲಿ ವೀರಣ್ಣ ಬಳೆ ಸಾಹುಕಾರ್ದು ಇದೆ, ಅದ್ರ ಜೊತೆಗೆ ನಮ್ಮ ಅಂಬರೀಶ್ ಪಾಟೀಲ್ ಅವ್ರದ್ದು ಇದೆ, ಡಿ ರಮೇಶ್ ಅವ್ರದ್ದು ಇದೆ. ಒಬ್ಬರು ಇಬ್ಬರು ಅಂತ ಹೇಳೋಕ್ಕಿಲ್ಲ. ಇವತ್ತು ಸಾಕಟೆ ನಮ್ಮ ಇವರು ಹೊರಟಿ ನಮ್ಮ ಶಂಕರಗೌಡರದ್ದು ಇದೆ. ಭಾಳ ಮಂದಿ ಇವರಿಗೆ ನಾನು ಹೇಳ್ಬೇಕಾದ್ರೆ ಒಂದು ಕನಿಷ್ಠ 100 ಜನ ಲೀಡರ್ಗಳೆಲ್ಲರೂ ಕೂಡಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸಿ ತಂದಿದ್ದಾರೆ. ಅವರಿಗೆ ಎಲ್ರಿಗೂ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ರೈತರ ಸಾಲ ಮನ್ನಾ ಮಾಡಿದೆ. ರೈತರ ಸಾಲ ಮನ್ನಾ ಮಾಡಿದಾಗ ಅದೆಲ್ಲ ಹಣವನ್ನು ತುಂಗಭದ್ರಾ ಗ್ರಾಮೀಣವರು ತೆಗೆದುಕೊಂಡು ಎರಡನೇದಾಗಿ ನಾವು ಸಾಲ ಕೊಡ್ರಿ ಅಂತ ಅವರಲ್ಲಿ ಹೋದಾಗ, ನಿಮ್ಗೆ ಸಾಲ ನಾವು ಕೊಡಂಗಿಲ್ಲ, ನಿಮ್ಮ ಸಂಘ ಹಾಳಾಗಿ ಹೋಗಿದೆ ಅಂತ ಸಂಘ ನಾವು ಕೊಡಂಗಿಲ್ಲ ಅಂತ ಒಂದು ನಿರ್ಬಂಧ ಮಾಡಿದ್ವಿ. ಆಗ ಅಧ್ಯಕ್ಷನಿಗೆ ಹೇಳಿದೆ ನಾನು, ನೋಡಿ ಸರ್, ನಾನು ಇವತ್ತು ಬಳ್ಳಾರಿಗೆ ಬಂದಿದ್ದೇನೆ, ನಾನು ನಾಳೆ ನಿಮ್ಮನ್ನೆಲ್ಲ ಇಡೀ ಸ್ಟಾಫ್ನ ನಾನು ಜಾಲಹಳ್ಳಿಗೆ ಬರಂಗ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರನ್ನೇ ಅಲ್ಲ, ವೀರಣ್ಣ ಅಂತ ಅಲ್ಲ ನನ್ನ ಹೆಸರು, ನೀವು ನೋಡ್ರಿ ಇದ್ರ ಮ್ಯಾಗ ನಿಮ್ಮ ಇಷ್ಟ ಅಂತ ಹೇಳಿ ನಾನು ಸಿಟಿಗೆ ಬಂದೆ. ಬಂದು ಇಲ್ಲೆಲ್ಲ ನಮ್ಮ ರೈತರನ್ನ ಒಗ್ಗೂಡಿಸಿ, ಏನಪ್ಪ ಹಿಂಗೆ ಸಾಲ ಕೊಡಂಗಿಲ್ಲ ಅಂತಾರೆ, ನಾವು ತುಂಗಭದ್ರಾ ಗ್ರಾಮೀಣ ಮುಂದೆ ಸ್ಟ್ರೈಕ್ ಮಾಡೋಕ್ಕೆ ನೀವೆಲ್ಲರೂ ತಯಾರಿದ್ದೀವಿ ಅಂದ್ರೆ ಅದಕ್ಕೆ ನಾನು ಹೊಣೆಗಾರಿಕೆ ಹೊಡ್ತೀನಿ ಅಂತಂದಾಗ ಎಲ್ಲರೂ ರೈತರು ಒಪ್ಪಿದರು. ಇಲ್ಲ ಸರ್, ನೀವು ಎಲ್ಲಿರ್ತೀರಿ ನಾವು ಅಲ್ಲೇ ಬರ್ತೀವಿ ನಾವು ಅಂದಾಗ, ತುಂಗಭದ್ರಾ ಗ್ರಾಮೀಣ ಬ್ಯಾಂಕಿನ ಮೊದಲೇ ನಾವೆಲ್ಲ AR DR ಜಾಯಿಂಟ್ ರಿಜಿಸ್ಟ್ರು ಎಲ್ಲರಿಗೂ ಒಂದು ಅರ್ಜಿ ಬರೆದು, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಅರ್ಜಿ ಬರೆದು ನಾವು ಹಿಂಗೆ ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ವಿ. 8 ದಿನಗಳ ಕಾಲ ಹಗಲು ರಾತ್ರಿ ಮಾಡಿದ್ವಿ ನಾವು ಸ್ಟ್ರೈಕ್. ನಮ್ಮ ಸ್ಟ್ರೈಕ್ ನೋಡಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಗವಿಸಿದ್ದಪ್ಪ ಅಂತ ಒಬ್ಬ ಸೆಕ್ರೆಟರಿ ಇದ್ದ, ಅವರು ಎಲ್ಲರೂ ರಾತ್ರಿ 9:30 ಜಾಲಹಳ್ಳಿ ಇದೇ ಹೈವೇಲಿ ಬಂದು, ಇಲ್ಲ ನೀವು ಹೇಳಿದ ಕೆಲಸ ಎಲ್ಲಷ್ಟು ನಾವು ಮಾಡಿಕೊಡ್ತೀವಿ, ಓಕೆ ಮಾಡ್ತೀವಿ, ನೀವು ಸ್ಟ್ರೈಕ್ ವಾಪಸ್ ತಕ್ಕೊಳ್ರಿ ಅಂದರು.
ಅಂದಾಗ ನಾನು ಒಬ್ಬನೇ ಅಲ್ಲ ಇದು ತಗೊಳಕ ನಮ್ಮ ರೈತರೆಲ್ಲ ಬ್ಯಾಂಕಿನ ಮುಂದೆ ಸ್ಟ್ರೈಕ್ ಹಗಲು ರಾತ್ರಿ ಭಜನೆ ಮಾಡ್ಕೊಂತ ಕುಂತಾರ, ಹಗಲು ರಾತ್ರಿ ಕುಂತಾರ. ಅಲ್ಲಿ ಬಂದು ನೀವು ಹೇಳ್ರಂದ್ರು. ಆಗ ಅವ್ರು ಏನಾದ್ರು ಅಲ್ಲ ರೈತರು ಬಂದು ನಮ್ಗೆ ಗಲಾಟೆ ಮಾಡಿದ್ರು, ಹೊಡೆದ್ರು ಅಂದ್ರೆ ಅದು ಹೆಂಗ ಅಂದರು. ಇಲ್ಲ, ಅದ್ರ ಜವಾಬ್ದಾರಿ ನನಗಿರಲಿ, ನಾನು ಯಾರಿಲ್ಲ ಅಂತೇಳಿ ಇವರೆಲ್ಲರನ್ನ ಕರೆದುಕೊಂಡು ಹೋಗಿ ತುಂಗಭದ್ರಾ ಗ್ರಾಮೀಣ ಬ್ಯಾಂಕಿನ ಮುಂದೆ ನಿಲ್ಲಿಸಿ ಎಲ್ಲ ರೈತರ ಸಮಕ್ಷಮ ನಾವು ಇಲ್ಲ ನಿಮ್ಮ ಬಾವಿ ಲೋನು, ಬೆಳೆ ಲೋನು, ಬಾವಿ ಲೋನು, ಪಂಪ್ಸೆಟ್ ಲೋನು ಎಲ್ಲಸೂ ಕೊಡ್ತೀವಿ ಅಂತ ಅವರು ರೈತರ ಮುಂದೆ ಆದೇಶ ಮಾಡಿದರು. ತಕ್ಷಣವೇ ಎಲ್ಲ ಸಹ ಅಪ್ಲಿಕೇಶನ್ಗೆ ಸಹಿ ಮಾಡಿ ಹೋದರು. ಆಗ ನಾನೆಲ್ಲ ರೈತರಿಗೆ ಮತ್ತೆ ಸಾಲ ಕೊಟ್ಟಾಗ ರೈತರ ವಿಶ್ವಾಸ ನಮ್ಮ ಮೇಲೆ ಉಳಿತು. ಹಾಗಾಗಿ ಅಲ್ಲಿಂದ ಹಿಡಿದು 91ರಿಂದ ಇಲ್ಲಿವರೆಗೂ ನಾವು ರೈತರಿಗೆ ಉಪಕಾರ ಮಾಡಿದ್ದು ಏನಂದರೆ, ಅವರು ಸೊಸೈಟಿಗೆ ಬಂದರೆ ಅವರು 1 ನಯ ಪೈಸಾ ಯಾರು ಖರ್ಚಾಗಲಾರ್ದಂತೇನೆ ಸಾಲ ಕೊಟ್ಟಿವಿ ನಾವು. ಒಂದು ಮನ್ನಾ, ಈಗ 1 ಪೈಸಾ ಬಡ್ಡಿ ಇಲ್ಲ ನಮ್ಗೆ, ಬರೀ ಸಾಲ ತಗೊಳ್ಳೋದು, ವರ್ಷಕ್ಕೊಂದ್ಸಲ ರಿನ್ಯೂವಲ್ ಮಾಡೋದು, ಈ ಟೈಪ್ ಮಾಡ್ಕೊಂತ ಹೋದ್ರು. ಮಾಡಿದಾಗ ಈ ಒಂದು ಚುನಾವಣೆಯಲ್ಲಿ ನನಗೇನು ಮಾಡಿದ್ರು ಅಂದರೆ, ನಮ್ಮ ಒಂದು ಗುಂಪಿನವರಿಗೆ, ಇದು ಈರಣ್ಣ ಸಾವ್ಕಾರನ ಗುಂಪು, ಅವ್ರನ್ನ ಎಷ್ಟೊತ್ತಿದ್ರು ಕೆಡಬೇಕು ಅಂತ ಎಲ್ಲರೂ ಇದು ಮಾಡಿದ್ರು. ಆದರೆ ರೈತರು ನನ್ನ ಕೈ ಬಿಟ್ಟಿಲ್ಲ. ನಾವು ಯಾರ ಮನೆಗೆ ಹೋದ್ರು ಅವರು ನಮ್ಗೆ ಚಹಾ ಕುಡಿಸಿ ಪ್ರಮಾಣ ಪೂರ್ವಕವಾಗಿ ಓಟ್ ಹಾಕ್ತೀವಿ. ಇವತ್ತು ಉದಾಹರಣೆ ಒಂದು ಹೇಳ್ತೀನಿ ನಿಮಗೆ. ಕಮ್ಮಲ್ದಿ ನೀವು ಒಬ್ಬ ರೈತ ನನ್ನ ಮನೆ ಮುಂದೆ ಬಂದು ಕುಂತ, ಯಾಕಪ್ಪ ಬಂದಿಲ್ಲ ಅಂದ್ರೆ, ಸಾವ್ಕಾರ ನೀವು ಯಾವ ಕಾಕು ಕೇಳ್ರಿ, ಚಿನ್ನ ಹೇಳ್ರಿ ನಾವು ಅಂದರೆ ಒಂದು ವಿಶ್ವಾಸ, ಆ ರೈತರ ವಿಶ್ವಾಸ ಆ ನಮ್ಮಲ್ಲಿ ಇಟ್ಕೊಂಡಿವಿ. ಮೊನ್ನೆ ಒಂದು ಗುಂಕದಡ್ಡಿ ಗ್ರಾಮದಿಂದ ಮುಂದೆ ಒಂದು ದೊಡ್ಡ ಆಗಲಿದ್ದ, ಅವನಿಗೆ ಏನು ಜ್ವರ ಬಂದವ, ಮಕ್ಕಂಬಿಟ್ಟನ. ನಾನು ಸೊಸೈಟಿಯಲ್ಲಿ ಚಿಂತಿಲ್ಲ, ನಾನು ಒಂದು ಹಠ ಮಾಡಿ ತಗೊಂಡು ಬಂದು ಓಟ್ ಹಾಕಿ ಹೋದವ. ಈಗ ಅಷ್ಟು ವಿಶ್ವಾಸ ನನ್ನ ಮೇಲೆ ಇಟ್ಟು ಇವತ್ತು ಎಲ್ಲರ ನಮ್ಮ ಒಂದು ಫೆನಲ್ನ ಗೆಲ್ಲಿಸಿದ್ರಲ್ಲ, ನನಗೆ ಅದು ಭಾಳ ಸಂತೋಷ ಆಯಿತು. ನಾನು ನನ್ನ ಜೊತೆಗೆ ಕೃಷಿದವರು ನನ್ನ ಜೊತೆಗೆ ಅವ್ರು ಮಾಡ್ಯಾರ, ಅವರು ಕೆಲಸ ಮಾಡ್ಯಾರ. ನಾನೇನಂದರೆ ಬರೀ ಹುಡುಗರಾವಿ, ಹೊಸ ಹುಡುಗರು. ಈಗ ನನ್ನ ಜೊತೆಗೆ ಸಹಿತ ಒಬ್ಬರು ನನ್ನ ಜೊತೆಗೆ ಮಾಡಿದಂಥವ್ರು ನಾನು ನಿಲ್ಲಿಸಲೇಬೇಕು ಅಂತೇಳಿ ನಾವು ನಮ್ಮ ಒಂದು ಫಸ್ಟ್ ಸಭೆಯಲ್ಲಿ ಕರೆದಾಗ ನಾನು ಹೇಳಿದೆ, ಇದು ಪಕ್ಷಾತೀತ, ನಮಗೆಲ್ಲ ಪಕ್ಷದವ್ರು ಇದು ಬೇಕು. ಈಗ ಕಾರಣ ಏನಂದರೆ, ಕುರ್ಸಿದ್ದು ಮತ್ತು ಬಂಡಿ ರಂಗಪ್ಪ, ಆದಮೇಲೆ ನಮ್ಮ ಒಂದು ನಮ್ಮ ಪೂಜಾರಿ, ನಮ್ಮ ಅಯ್ಯಣ್ಣ ಗುಂಕದೊಡ್ಡಿ, ಇವ್ರು 3 ಕ್ಯಾಂಡಿಡೇಟ್ ಮಾಡಿ ಆಮೇಲೆ ಉಳಿದವ್ರು ಎಲ್ಲರನ್ನ ಉಳಿಕದವ್ರನ್ನ ಹಾಕ್ರಿ ಅಂತ ನಾನು ಸಭೆಯಲ್ಲಿ ಹೇಳಿದಾಗ ಎಲ್ಲರೂ ಒಪ್ಪಿದ್ರು. ಇಲ್ಲ ಸರ್, ನೀವು ಯಾರನ್ನ ಮಾಡಿರಿ, ನಿಮಗೆ ಬಿಟ್ಟಿದ್ದು, ನಾವು ನಿಮ್ಮಿಂದ ಓಡಾಡ್ತೀವಿ ಅಷ್ಟೇ ಅಂದರು. ಹಂಗಾಗಿ ಎಲ್ಲರೂ ಪ್ರಯತ್ನದಿಂದ ಇವತ್ತು ನಮ್ಗೆ 10 ಅಭ್ಯರ್ಥಿಗಳು ಆಯ್ಕೆ ಆಗ್ಯಾವಂದ್ರೆ ನಮ್ಗೆ ಭಾಳ ಸಂತೋಷ. ನಾವು ರೈತರಿಗೆ ಎಷ್ಟು ಅಭಿನಂದನೆ ಸಲ್ಲಿಸೋದು ಸಾಲದು. ಕಾರಣ ಇನ್ನೊಂದು ವಿಷಯ, ಕೆಲವ್ರು ಕೇಳಿದ್ರು, ಸಾವ್ಕಾರ ನೀವು ಯಾಕೆ ಬಿಟ್ರಿ ಸೊಸೈಟಿ, ನೀವು ಬಿಡಬಾರ್ದು, ನಿಂದ್ರಬೇಕು ಅಂದರು. ಆಗ ನಾನು ಅವ್ರಿಗೆ ಹೇಳಿದೆ, ಇಲ್ಲ, ನಮ್ಮಲ್ಲಿ ಒಬ್ಬ ದ್ರೋಹಿ ಒಬ್ಬ ಕಾರ್ಯದರ್ಶಿ ಕಿನಿಂದ ಅಲ್ಲಿ ಎಲ್ಲ ಆಫೀಸಿನಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಕೊಡ್ಲಾರ್ದಂಗೆ ಮಾಡಿ ಅಲ್ಲಿ ಅವರಿಂದ ಒಂದು ಆದೇಶ ಹೊರಡಿಸಿದ್ರು. ಏನಂದರೆ, ಚುನಾವಣೆಗೆ 5 ವರ್ಷದ ಕಾಲ ನೀವು ನಿಲ್ಲಲು ಬರಂಗಿಲ್ಲ ಅಂತ ಒಂದು ಆದೇಶ ಬಂತು. ನಾನು ಅದನ್ನು ತಗೊಂಡು ಹೈಕೋರ್ಟ್ಗೆ ಆದರೆ ಇದು ಹೋಗ್ಬೋದಾಗಿತ್ತು. ನಾನು ನನ್ನ ಜೊತೆಗಿದ್ದಂಥ ಸದಸ್ಯರನ್ನು ಕೇಳಿದೆ, ನಾನು ಒಂದು 20-20 ಸಾವಿರ ಖರ್ಚಾಗ್ಬೋದು ನೋಡಪ್ಪ, ಹೆಂಗಂದ್ರೆ ಬ್ಯಾಡ್ ಬಿಡ್ರಿ, ನಾವೇನು ಅಲ್ಲಿ ಲಂಚ ತಿಂತೀವಿ, ಇನ್ನೊಂದು ತಿಂತೀವಿ ಸೊಸೈಟಿಯಲ್ಲಿ, ಬೇಡ ಅಂದರೆ ಬರಲಿ ನೋಡಮ್ಮ, ಮುಂದೆ ವಿಚಾರ ಮಾಡಮ್ಮಂದ್ರು. ಆಗ ನಾನೇ ಅದು ಕೊಟ್ಟು ನಾನು ಸಹಿತನು ಕೋರ್ಟಿಗೆ ಹೋಗಲಿಲ್ಲ. ಇರಲಿ, ನನಗೂ ಯಾಕಂದರೆ 35 ವರ್ಷ ನಾ ಮಾಡೀನಿ, ಇನ್ನು ನಾನು ಮಾಡೋದಂತ ಎಲ್ಲಿತನ ಮಾಡಂದು ಬೇಡ, ನನ್ನಿಂದ ಸಹಪಾಠಿಗಳು ಬೆಳಿಬೇಕು ಅಂತ ಅನ್ನೋ ಒಂದು ದೃಷ್ಟಿಯಿಂದ ನಾನು ಎಲ್ಲ ಹುಡುಗರನ್ನ ತಯಾರು ಮಾಡಿ ಒಂದು ಸಂಘಕ್ಕೆ ನಾವು ಯಾವ ರೀತಿ ದುಡಿದ್ವಿ ಆ ರೀತಿಯೇ ದುಡಿಬೇಕು ಅಂತ ನಾನು ಹೇಳಿ ಇವತ್ತು ನಾವು ಚುನಾವಣೆಗೆ ನಿಲ್ತೀವಿ. ಚುನಾವಣೆಗೆ ನಿಂತಾಗ ಎಲ್ಲ ಅಭ್ಯರ್ಥಿಗಳನ್ನ ಇವತ್ತು ಹೆಚ್ಚಿನ ಪ್ರಮಾಣದ ಆರಿಸಿ ನನ್ನ ಒಂದು ಕಂಪ್ಲೀಟ್ ನನ್ನ ಬೆಲ್ಟ್ 10 ಮಂದಿನ ಆರಿಸ್ತಂದು ನನಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ಇನ್ನೊಂದು ವ್ಯತ್ಯಾಸ ಕ್ಯಾಂಡಿಡೇಟು ಅಥವಾ ಒಂದು ಹೊಸೂರು ಕ್ಯಾಂಡಿಡೇಟ್ ಬಿತ್ತವಲ್ಲ, ಅದು ಬಿಡಬಾರ್ದಾಗಿತ್ತು. ಅವೆರಡು ನಮ್ಗೆ ವ್ಯತ್ಯಾಸ ಆಗಿವೆ. 4 ಓಟು 5 ಓಟ್ನಾಗೆ ಬಿದ್ದವು ಕ್ಯಾಂಡಿಡೇಟ್ಗಳು. ಅದು ಭಾಳ ನಮಗೆ ವ್ಯತ್ಯಾಸ ಆಯಿತು. ಹೋಗಲಿ, ಅವರು ಇನ್ನು ಮುಂದೆ ಅವ್ರು ಬಂದು ಯಾವುದೇ ಕೆಲಸ ಬಂದರೂ ನಮ್ಮ ಸೊಸೈಟಿಯಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಅವರಿಗೆ ಮಾತು ಕೊಡ್ತೀವಿ. ಆಮೇಲೆ ಈ ಒಂದು ಇದು ಗೆದಿಬೇಕಾದ್ರೆ ನಮ್ಮ ಒಂದು ಗುಂಪು, ನಮ್ಮ ಒಂದು ಫೆನಲ್ ಗೆದಿಬೇಕಾದ್ರೆ ಭಾಳ ಮಂದಿ ಶ್ರಮ ಅದ. ಇದು ನಮ್ಗೆ ಗೊತ್ತಿಲ್ಲದಂಗೆ ಇಂದು ದುಡ್ದವ್ರ ಅಂಬರೀಷ್ ಪಾಟೀಲ್ ಆಗಲಿ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ನಮ್ಮ ಬ್ರದರ್ ವೀರಣ್ಣ ಪಾಣಿ ಸಾವ್ಕಾರ ಆಗಲಿ, ಆಮೇಲೆ ರಂಗನಾಥ್ ಮಕಾಸಿ ಆಗಲಿ, ಡಿ ರಮೇಶ್ ಅವರು, ಹನುಮಂತರಾಯ ಯಾದವ್, ಆಮೇಲೆ ಶಂಕರಗೌಡ, ಭಾಳ ನಾನು ಏನು ಹೆಸರು ಹೇಳ್ಬೇಕಂದ್ರೆ ಭಾಳ ಅವನ ಒಂದು 100 ಜನರು ಹೇಳಿದ್ರು ಕಡಿಮೆ ಆಗುತ್ತೆ. ಅವರೆಲ್ಲರೂ ಬಂದು ಇವತ್ತು ಕೆಲಸ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರಲ್ಲ, ಅದು ನನಗೆ ಭಾಳ ಸಂತೋಷ ಆಗಿದೆ. ಇನ್ನು ಮುಂದೆ
ಅವರು ರೈತರಿಗೆ ನೋವಾಗಲಾರ್ದಂಗೆ, ಯಾಕಂದ್ರೆ ಕೆಲವರು ಆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೆ, ಈ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಕೊಡ್ತಾರೆ. ಆದರೆ ಅವ್ರು ಏನು ಕೊಟ್ಟರು, ನಾನೇನಂದ್ರೆ ಇವತ್ತ ನೀವು ಬರೀ ಸ್ಟೇಟ್ಮೆಂಟ್ ಮಾಡೋದು ಬೇಡ, ಆ ರೈತರ ಕೆಲಸ ನೀವು ಮಾಡ್ರಿ, ಎಲ್ಲರೂ ಕೆಲಸ ಮಾಡೋಣ ಅಂತೇಳಿ ಇವತ್ತು ನಾನು ಈ ಎಲ್ಲ ನನ್ನ ಮಿತ್ರರಿಗೆ ಒಂದು ಎಲ್ಲ ಕೆಲಸಗಳನ್ನು ಹೇಳಿ ಇವತ್ತು ನಾನು ಎಲ್ಲರ ಈ ಆರಿಸಿ ಬಂದಂಥ 10 ಮಂದಿ ಸಹಿತ ಶ್ರಮಪಟ್ಟು ರೈತರಿಗೆ ಎಲ್ಲ ಒಳ್ಳೆ ಕೆಲಸ ಮಾಡಿರಿ ಅಂತ ನಾನು ಅವ್ರಿಗೆ ಹೇಳುತ್ತಾ, ಇವತ್ತು ಒಂದು ಟಿ ವಿ ಒಂದು ಚಾನಲ್ಗೆ ನಾವೊಂದು ಸಂದರ್ಶನ ನೀಡಲು ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಹಳೆಯ ಬಾಬು ಇವರು ನಮ್ಮ ಒಳ್ಳೆಯ ಒಂದು ಸಹಕಾರ ಕೊಟ್ಟು ಇದು ಮಾಡಿದ್ದಾರೆ. ಅವರಿಗೂ ಸಹಿತ ಅಭಿನಂದನೆ ಸಲ್ಲಿಸಿ, ನಾನು ಎಲ್ಲ ರೈತರಿಗೆ ನಮ್ಮನ್ನು ಗೆಲ್ಲಿಸಿದ್ದಕ್ಕಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಣ್ಣ ಪೀಳಿಗೆಗೆ ಒಂದು ಇದು ಟ್ರೈನಿಂಗ್ ಮಾಡಿ ರೈತರಿಗೆ ತೊಂದರೆ ಆಗಲಾರ್ದಂತೆ ನಾವು ಸಾಲ ಕೊಡೋದಾಗಲಿ ಮತ್ತು ವಸೂಲು ಮಾಡೋದಾಗಲಿ. ಇನ್ನೊಂದು, ನಮ್ಮ ಎಡಿಟ್ ರಿಪೋರ್ಟ್ನಲ್ಲಿ ವೀರಭದ್ರಪ್ಪ 7 ಲಕ್ಷ ರೂಪಾಯಿ ಕಟ್ಟಬೇಕಂತ. ಈಗ ನಾನು ಅದನ್ನು ಬಿಡಂಗಿಲ್ಲ. ಇವತ್ತು ರೈತರನ್ನ ಎಲ್ಲರನ್ನು ಕರೆದುಕೊಂಡು ನಮ್ಮ ಸದಸ್ಯರನ್ನ ಕರ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ಕುಂತಾದ್ರೂ ಆ ದುಡ್ಡು ವಸೂಲಿ ಮಾಡ್ತೀವಿ. ಮೇಲಾಧಿಕಾರಿಗಳಿಗೆ ಅದನ್ನು ನಾನು ಇಷ್ಟೇ ಕುಂದ್ರಂಗಿಲ್ಲ. AR DR ಜಾಯಿಂಟ್ ರೇಸ್ಟ್ರು ಎಲ್ಲಿವರೆಗೆ ಹೋದ್ರೂ ಅದನ್ನು ವಸೂಲಿ ಮಾಡುವಂಥ ಎಲ್ಲ ನಮ್ಮ ಸದಸ್ಯರಿಗೆ ಹೇಳಿ ಅದನ್ನು ವಸೂಲಿ ಮಾಡಲು ನಾನು ಬಿಡೋದಿಲ್ಲ, ವಸೂಲಿ ಮಾಡೇ ಮಾಡ್ತೀವಿ ನಾವು. ಈ ಹಿಂದೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೀರಭದ್ರ 7 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿರೋದನ್ನ ಹೇಳಿರ್ತಕ್ಕಂಥ ಹಿರಿಯರು ಈಗಾಗಲೇ 35 ವರ್ಷ ಈ ಒಂದು ಸೊಸೈಟಿಗೆ ಸೇವೆ ಸಲ್ಲಿಸಿ ಮತ್ತೆ ಈ ಒಂದು ಪನೆಲ್ನ ಅಭೂತಪೂರ್ವ ಗೆಲುವಿಗೆ ಪ್ರಮುಖ ಕಾರಣಕರ್ತರಾದಂಥ ಈರಣ್ಣಬೆಳೆ ಸಾಹುಕಾರ್ ಅವರು ಮುಂದಿನ ತಮ್ಮ ಈ ಸೊಸೈಟಿಯನ್ನ ಉನ್ನತ ಮಟ್ಟದಲ್ಲಿ ಒಯ್ದು ಎಲ್ಲ ರೈತರ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳೋ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು. TV20 ಕನ್ನಡ ನ್ಯೂಸ್ ಚಾನಲ್, ಜಾಲಹಳ್ಳಿ. ಈ ಸಂದರ್ಭದಲ್ಲಿ ಮುಖಂಡರು ಆದ ಹನುಮಂತರಾಯ, ಖುರ್ಷೀದ್ ಪಟೇಲ್, ರಾಜ್, ಮೊಹಮ್ಮದ್ ಸಾಬ್, ಕಾಲಿಗರ್ ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, TV20 ಕನ್ನಡ, ಜಾಲಹಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.